ನಮಸ್ಕಾರ ಸ್ನೇಹಿತರೆ, ನಮ್ಮ ಅವಕಾಶದ ಸದುಪಯೋಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ಲೋಕ ಸೇವಾ ಆಯೋಗವು ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ ಅಧಿಸೂಚನೆಯನ್ನು 31 ಜುಲೈ 2026ರಂದು ಪ್ರಕಟಿಸಿದೆ. ಈ ನೇಮಕಾತಿಯಲ್ಲಿ ಒಟ್ಟು 319 ಹುದ್ದೆಗಳಿವೆ. ಈ ವಿಡಿಯೋದಲ್ಲಿ ಅರ್ಹತೆ, ಹುದ್ದೆಗಳ ವಿವರ, ಪ್ರಮುಖ ದಿನಾಂಕಗಳು ಹಾಗೂ ಅರ್ಜಿ ಸಲ್ಲಿಸುವ ವಿಧಾನವನ್ನು ಸರಳವಾಗಿ ತಿಳಿಸಿಕೊಡುತ್ತೇನೆ. ಒಟ್ಟು ಹುದ್ದೆಗಳು 319 ಇದ್ದು, ಹುದ್ದೆಗಳ ಹೆಸರು ಗೆಜೆಟೆಡ್ ಪ್ರೊಬೇಷನರ್ಸ್ ಆಗಿರುತ್ತದೆ. ಗ್ರೂಪ್ ಎ ನಲ್ಲಿ 117 ಮತ್ತು ಗ್ರೂಪ್ ಬಿ ನಲ್ಲಿ 202 ಹುದ್ದೆಗಳಿವೆ. ಹಾಗಾದರೆ ಗ್ರೂಪ್ ಎ ನಲ್ಲಿರುವ ಒಟ್ಟು 117 ಹುದ್ದೆಗಳು ಯಾವ ಯಾವ ಇಲಾಖೆಯಲ್ಲಿ ಇವೆ ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಒಟ್ಟು 39 ಹುದ್ದೆಗಳು, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 50 ಹುದ್ದೆಗಳು, ಖಜಾನೆ ಇಲಾಖೆಯಲ್ಲಿ 2, ಆರ್ಡಿಪಿಆರ್ ಇಲಾಖೆಯಲ್ಲಿ 15 ಹುದ್ದೆಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11 ಹುದ್ದೆಗಳಿವೆ. ಒಟ್ಟು 117 ಹುದ್ದೆಗಳು ಗ್ರೂಪ್ ಎ ನಲ್ಲಿ ಇದೆ. ಗ್ರೂಪ್ ಬಿ ನಲ್ಲಿರುವ ಹುದ್ದೆಗಳ ವಿವರ ಹೀಗಿದೆ. ಕಂದಾಯ ಇಲಾಖೆಯಲ್ಲಿ 25, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 74, ಕಾರಾಗೃಹ ಇಲಾಖೆಯಲ್ಲಿ 6, ಸಹಕಾರ ಇಲಾಖೆಯಲ್ಲಿ 21, ಕೃಷಿ ಮಾರಾಟ ಇಲಾಖೆಯಲ್ಲಿ 12, ಆರ್ಥಿಕ ಇಲಾಖೆಯಲ್ಲಿ 5, ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ 3, ನಗರಾಭಿವೃದ್ಧಿ ಇಲಾಖೆಯಲ್ಲಿ 20, ಆರ್ಥಿಕ ಇಲಾಖೆಯಲ್ಲಿ 12, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 4, ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ 5, ಕೆಪಿಎಸ್ಸಿನಲ್ಲಿ 4 ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11. ಒಟ್ಟು ಹುದ್ದೆಗಳು 202. ಈಗ ನಾವಿಲ್ಲಿ ನೋಡಬಹುದಾಗಿದೆ, ಗ್ರೂಪ್ ಎ ನಲ್ಲಿರುವ 117 ಹುದ್ದೆಗಳು ಹೈದರಾಬಾದ್ ವೃಂದಕ್ಕೆ ಮತ್ತು ಉಳಿಕೆ ಮೂಲ ವೃಂದಕ್ಕೆ ಎಷ್ಟಿದೆ ಅನ್ನೋದರ ವಿವರ. ಉಳಿಕೆ ಮೂಲ ವೃಂದದಲ್ಲಿ 112 ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 5 ಹುದ್ದೆಗಳನ್ನ ವಿಭಜಿಸಲಾಗಿದೆ. ಗ್ರೂಪ್ ಬಿ ನಲ್ಲಿ ಉಳಿಕೆ ಮೂಲ ವೃಂದದಲ್ಲಿ 185 ಹುದ್ದೆಗಳಿವೆ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ 17. ಒಟ್ಟು 202 ಹುದ್ದೆಗಳಿವೆ. ವಿದ್ಯಾರ್ಹತೆ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಆಗಿರಬೇಕು ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನ ಹೊಂದಿರಬೇಕು. ವಯೋಮಿತಿ ಸಾಮಾನ್ಯ ಅರ್ಹತೆಯವರಿಗೆ 40 ವರ್ಷಗಳು, ಪ್ರವರ್ಗ 2A 2B ಮತ್ತು 3A 3B ಅವರಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಅವರಿಗೆ 45 ವರ್ಷಗಳು. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿಗಳು, ಪ್ರವರ್ಗ 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ: ಕೆಪಿಎಸ್ಸಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನ್ಯೂ ರಿಜಿಸ್ಟ್ರೇಷನ್ ಲಿಂಕ್ ಕ್ಲಿಕ್ ಮಾಡಿ ಒಮ್ಮೆ ಬಾರಿಯ ನೋಂದಣಿ ಪೂರ್ಣಗೊಳಿಸಿ. ಅದರ ಅಧಿಕೃತ ವೆಬ್ಸೈಟ್ನ ವಿವರ ನೀವಿಲ್ಲಿ ನೋಡಬಹುದಾಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ಮತ್ತು ಕೊನೆಯ ದಿನಾಂಕ: ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಗಸ್ಟ್ 1, 2026 ಮತ್ತು ಕೊನೆಯ ದಿನಾಂಕ ಆಗಸ್ಟ್ 31, 2026. ಆಯ್ಕೆ ವಿಧಾನ ಹೇಗಿದೆ ಅಂತ ನೋಡೋದಾದ್ರೆ, ಹಂತ 1ರಲ್ಲಿ ಪೂರ್ವಭಾವಿ ಪರೀಕ್ಷೆ ಇರುತ್ತೆ, ಹಂತ 2ರಲ್ಲಿ ಮುಖ್ಯ ಪರೀಕ್ಷೆ, ಹಂತ 3ರಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಅಥವಾ ಇಂಟರ್ವ್ಯೂ. ಹಂತ 1 ಪೂರ್ವಭಾವಿ ಪರೀಕ್ಷೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರುತ್ತದೆ. ಪತ್ರಿಕೆ 1ರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನಕ್ಕೆ 40 ಪ್ರಶ್ನೆಗಳಿದ್ದು 80 ಅಂಕಗಳಿರುತ್ತದೆ ಮತ್ತು ಮಾನವಿಕ ಶಾಸ್ತ್ರ ಇದು 60 ಪ್ರಶ್ನೆಗಳಿದ್ದು 120 ಅಂಕಗಳಿದ್ದು ಒಟ್ಟು 200 ಅಂಕಗಳಿರುತ್ತದೆ. ಮತ್ತು ಪ್ರಶ್ನೆ ಪತ್ರಿಕೆ 2 ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ 40 ಪ್ರಶ್ನೆಗಳಿದ್ದು 80 ಅಂಕಗಳಿರುತ್ತದೆ. ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳಿದ್ದು 60 ಅಂಕಗಳಿರುತ್ತದೆ. ಸಾಮಾನ್ಯ ಮನೋಸಾಮರ್ಥ್ಯ 30 ಪ್ರಶ್ನೆಗಳಿದ್ದು 60 ಅಂಕಗಳಿರುತ್ತದೆ. ಮುಖ್ಯ ಪರೀಕ್ಷೆ ಹಂತ 2 ಲಿಖಿತ ಪರೀಕ್ಷೆ ಆಗಿದ್ದು, ಮುಖ್ಯ ಪರೀಕ್ಷೆಯಲ್ಲಿ ಮೊದಲು ಕನ್ನಡ ಮತ್ತು ಇಂಗ್ಲಿಷ್ ಅರ್ಹತಾದಾಯಕ ಪತ್ರಿಕೆಗಳಿವೆ. ಇವು ಕೇವಲ ಪಾಸ್ ಆಗಲು ಮಾತ್ರ. ಈ ಅಂಕಗಳನ್ನು ಅಂತಿಮ ರ್ಯಾಂಕ್ಗೆ ಸೇರಿಸುವುದಿಲ್ಲ. ನಂತರದ 5 ಕಡ್ಡಾಯ ಪರೀಕ್ಷೆಗಳ ಒಟ್ಟು ಅಂಕ 2250 ಅಂಕಗಳಾಗಿದ್ದು ಮತ್ತು ವ್ಯಕ್ತಿತ್ವದ ಪರೀಕ್ಷೆಯ 25 ಅಂಕಗಳ ಆಧಾರದ ಮೇಲೆ ಅಂತಿಮ ಆಯ್ಕೆ ಆಗುತ್ತದೆ.
ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ನ ವಿವರವನ್ನು ತಿಳಿಯಲು ಇಲ್ಲಿರುವ ವೆಬ್ಸೈಟ್ ಅನ್ನು ಚೆಕ್ ಮಾಡಿ. ನಮ್ಮ ಉದ್ದೇಶ ಪ್ರತಿಯೊಬ್ಬರಿಗೂ ನಿಖರ ಹಾಗೂ ಸಂಪೂರ್ಣ ಮತ್ತು ಸುಲಭವಾಗಿ ಅರ್ಥವಾಗುವ ಮಾಹಿತಿಯನ್ನು ತಲುಪಿಸುವುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಅವಕಾಶದ ಸದುಪಯೋಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ನೇಮಕಾತಿಯ ಯಾವುದೇ ಹಂತದಲ್ಲಿ ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಪ್ರಯತ್ನಿಸುತ್ತೇವೆ. ಧನ್ಯವಾದಗಳು.